ಇಲ್ಲದೆ ಇರೋರಿಗೆ ನಿಜವಾಗ್ಲೂ ಸಿಗ್ತಾ ಇಲ್ಲ ಎಷ್ಟೋ ಜನ. ನಮ್ಮ ಥರ ಇರೋರು ಸ್ಟಾಪ್ ಮಾಡಿದ್ರೆ ಕಷ್ಟ. ಮನೆಗೆ ಸ್ವಲ್ಪ ಖರ್ಚಿಗೆ ಇಟ್ಕೋತೀನಿ. ಏನೋ ಹುಡುಗ ಸರಿ ಇಲ್ಲ, ಅವ್ರ ಅಪ್ಪ ಅಮ್ಮ. ದೇವೇಗೌಡರು ಏನು ಹೇಳ್ತಾ ಇದ್ದಾರೆ ಅಂದರೆ ಬೈ ಎಲೆಕ್ಷನ್ಗೋಸ್ಕರ ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ. ಗೃಹಲಕ್ಷ್ಮಿದು ಕೂಡ ಅದನ್ನು ಇಟ್ಕೊಂಡಿರೋದು. ಎಲೆಕ್ಷನ್ ಆದಮೇಲೆ ಎಲ್ಲದನ್ನು ಯೋಜನೆಗಳನ್ನ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಜನಗಳಿಗೆ ಯೂಸ್ ಆಗ್ತಾ ಇದೆಯಾ? ಯೋಜನೆಗಳು ಇದ್ರೆ ಕರೆಕ್ಟಾ ಅಂತ ಅನ್ಸುತ್ತೆ? ಏನು ಅನ್ಸುತ್ತೆ? ಯೋಜನೆಗಳು ಯಾರಿಗೆ ನೆಸೆಸಿಟಿ ಇರುತ್ತೋ ಅವ್ರಿಗೆ ಸಿಕ್ಕಿದ್ರೆ ಒಳ್ಳೇದು. ದುಡ್ಡು ಇರೋರೇ ತೊಗೊಂಡ್ರೆ ಪ್ರಯೋಜನ ಇಲ್ಲ ಅಲ್ವಾ? ದುಡ್ಡು ಇಲ್ಲದೆ ಇರೋರಿಗೆ ನಿಜವಾಗ್ಲೂ ಸಿಗ್ತಾ ಇಲ್ಲ ಎಷ್ಟೋ ಜನಕ್ಕೆ. ಸೊ ಅದು ನನ್ನ ಅಭಿಪ್ರಾಯ. ಯಾಕೆ ನಾನು ಎಲ್ಲೂ ಯಾವುದನ್ನು ಅಪ್ಲೈ ಮಾಡಿಲ್ಲ, ತೊಗೊಂಡಿಲ್ಲ. ಯಾಕಂದ್ರೆ ನೀಡ್ ಇರೋರಿಗೆ ಸಿಗಬೇಕದು. ನೀವು ಯಾಕೆ ತಗೊಂಡಿಲ್ಲ ಅಂದರೆ ಅದು ನೀವು ಮಾಡ್ಸಕ್ಕೆ ಹೋಗ್ಲೇ ಇಲ್ವಾ, ಅಥವಾ ನಿಮಗೆ ನೀಡಿಲ್ಲ ಅಂತ ಅನ್ಸ್ತಾ? ಹಂಗಂತಲ್ಲ, ಮಾಡ್ಸೋಕ್ಕೆ ಹೋಗಲಿಲ್ಲ. ಯಾಕಂದರೆ ನಮಗಿಂತ ಪಾವರ್ಟಿಲಿರೋರು ಬೇಕಾದಷ್ಟು ಜನ ಇದ್ದಾರಲ್ವ, ನಾವು ತೊಗೊಂಡ್ರೆ ಅವ್ರಿಗೆ ಸಿಕ್ಕಲ್ಲ. ಸೊ ಅವರಿಗೆ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಯಾವುದೂ ಅಪ್ಲೈ ಮಾಡಿಲ್ಲ, ತೊಗೊಂಡಿಲ್ಲ. ಏನು ಅನ್ಸುತ್ತೆ ಮ್ಯಾಮ್? ಅಂದರೆ ಕಾಂಗ್ರೆಸ್ ಕೊಟ್ಟಂಥ 5 ಯೋಜನೆಗಳು ಕೂಡ ಜನಗಳಿಗೆ ಉಪಯೋಗ ಆಯಿತು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಖಂಡಿತ ಉಪಯೋಗ ಆಗಿದೆ. ಕೆಲವೊಂದು ಮಿಸ್ಯೂಸ್ಗಳು ಆಗ್ತಾ ಇದೆ. ಸೊ ಅದನ್ನು ಗೌರ್ಮೆಂಟೇ ನೋಡ್ಕೋಬೇಕಷ್ಟೆ. ಇವಾಗ ದೇವೇಗೌಡರು ಅದನ್ನ ನಿಲ್ಲಿಸ್ಬಿಡ್ತಾರೆ ಬೈ ಎಲೆಕ್ಷನ್ ಆದಮೇಲೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೇನು ಅನ್ಸುತ್ತೆ? ನಿಲ್ಲಿಸ್ತಾರೆ ಅಂತ ಅನ್ಸುತ್ತಾ ಅಥವಾ ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತಾ? ನನಗನ್ಸ್ದಂಗೆ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಯಾವುದೇ ಒಂದು ಪ್ರಾಜೆಕ್ಟ್ಗೂ ಸಡನ್ನಾಗಿ ನಿಲ್ಸೋಕ್ಕೆ ಯಾರ ಕೈಯಿಂದನೂ ಆಗಲ್ಲ. ಮಾಡೋದು ನಿಧಾನ ಆಗ್ಬೋದೇ ಹೊರತು ನಿಲ್ಸೋಕ್ಕೆ ಸಡನ್ನಾಗಿ ಆಗಲ್ಲ. ಸೊ ಸ್ಲೋ ಪ್ರೋಸೆಸ್ ಇರುತ್ತೆ. ಏನು ಅನ್ಸುತ್ತೆ ಮ್ಯಾಮ್? ರಾಜಕೀಯದ ಬಗ್ಗೆ ಏನಾದರೂ ಹೇಳೋದಿದ್ರೆ ಏನು ಹೇಳ್ತೀರಾ? ಅದರಲ್ಲೂ ನಮ್ಮ ರಾಜಕೀಯದ ಬಗ್ಗೆ ಹೇಳೋದಿದ್ರೆ? ಖಂಡಿತ ನಂಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ. ಹಂಗಾಗಿ ನಂಗೆ ರಾಜಕೀಯದ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋದು ಮಾತಾಡಬಾರ್ದಲ್ವ. ಸೊ ಹಂಗಾಗಿ ಇವಾಗ ಬೈ ಎಲೆಕ್ಷನ್ ಆದಮೇಲೆ ಯೋಜನೆಗಳನ್ನ ನಿಲ್ಲಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇವಾಗ ಚನ್ನಪಟ್ಟಣ ಕಡೆ ಮಾತ್ರ ತಲುಪ್ತಾ ಇದೆ. 2,000 ದುಡ್ಡು ಕೂಡ ಅವ್ರ ಕಡೆಗೆ ಮಾತ್ರ ಹೋಗ್ತಾ ಇರೋದು, ಇನ್ಯಾರಿಗೂ ಜನಗಳಿಗೆ ಬರ್ತಾ ಇಲ್ಲ ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ. ಏನು ಅನ್ಸುತ್ತೆ ನಿಮ್ಮ ಬಗ್ಗೆ? ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಕಡೆ ಕಳ್ಸಲ್ಲ ಅಂತ ಹೇಳ್ತಾ ಇದ್ರೆ ಸ್ಟಾಪೇ ಮಾಡ್ತಾರೆ ಎಲೆಕ್ಷನ್ ಆದ್ಮೇಲೆ ಅಂತ ಹೇಳ್ತಿದ್ದಾರೆ. ನಮಗೆ ಕಳ್ಸಿಲ್ಲ ಅಂದರೆ ಮನೆಯೆಲ್ಲ ಕಷ್ಟ ಆಗ್ತದೆ. ಅದನ್ನ ಇಟ್ಕೊಂಡ್ರೆ ನಾವು ನಮ್ಮ ಹುಡುಗ ಬುದ್ಧಿ ಸರಿಯಿಲ್ಲ, ಹುಡುಗ ಅವ್ನು ಸರಿ ಇಲ್ಲ, ಅದಕ್ಕೋಸ್ಕರ ನಾವು ಇದನ್ನೇ ನಂಬ್ಕೊಂಡಿದ್ದೀವಿ. ಕಳ್ಸಿಲ್ಲ ಅಂದರೆ ನಮಗೆ ತೊಂದರೆ ಆಗುತ್ತೆ. ಇವಾಗ ಬರ್ತಾ ಇದೆಯಾ ಕರೆಕ್ಟಾಗಿ ನಿಮಗೆ? ಕರೆಕ್ಟಾಗಿ ಬರುತ್ತಂಗ ಹಾಕಿ ಕಾಸು ಕಳಿಸ್ತಾರೆ. ಇಲ್ಲ 2 ತಿಂಗಳು ಬಿಟ್ಕೊಂಡು ಕಳಿಸಿದ್ರು. ಇವಾಗ ದೀಪಾವಳಿಗೆ ಹಬ್ಬ ಮುಂಚೆ 2 ತಿಂಗಳಿಗೆ ಕಳಿಸಿದ್ಂಗ. ಇವಾಗ ಇನ್ನೂ ಇಲ್ಲ. ನಮ್ಮ ಹುಡುಗ ನಮಗೊಂದೇ ಹುಡುಗ, ಅವ್ನ ಬುದ್ಧಿ ಸರಿ ಇಲ್ಲ, ನಾವು ಇದನ್ನೇ ನಂಬ್ಕೊಂಡಿರೋದು. ಇದಿಲ್ಲಾಟಿ ನಮ್ಗೆ ಕಷ್ಟಪ್ಪ. ಆಮೇಲೆ ಏನು ಮಾಡ್ತಾರೋ ಮಾಡಿ. ಎಷ್ಟು ಯೂಸ್ ಆಯಿತು ನಿಮಗೆ, ಉಪಯೋಗ ಆಯಿತು ನಿಮಗೆ ಯೋಜನೆಗಳು? ಮನೆಗೆ ಸ್ವಲ್ಪ ಖರ್ಚಿಗೆ ಇಟ್ಕೋತೀನಿ. ಏನೋ ಹುಡುಗ ಸರಿ ಇಲ್ಲ, ಅವ್ರ ಅಪ್ಪ ಅಮ್ಮ. ಇವಾಗ ದೇವೇಗೌಡರು ಹೇಳ್ತಾ ಇದಾರಲ್ವಾ, ಬೈ ಎಲೆಕ್ಷನ್ ಆದ್ಮೇಲೆ ಇದೆಲ್ಲ ಸ್ಟಾಪ್ ಮಾಡ್ಬಿಡ್ತಾರೆ. ಅಂದ್ರೆ 2,000 ಸ್ಟಾಪ್ ಮಾಡ್ತಾರೆ, ಬಸ್ ಇರ್ಬೋದು, ಏನೇನು ಯೋಜನೆಗಳು ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ, ಇದನ್ನೆಲ್ಲ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನ್ ಅನ್ಸುತ್ತೆ? ಸ್ಟಾಪ್ ಮಾಡಿದ್ರೆ ಸರಿನಾ ಅಥವಾ ಕೊಟ್ರೆ ಸರಿನಾ ಅಂತ ಅನ್ಸುತ್ತಾ? ನಮ್ಮ ಥರ ಇರೋರು ಸ್ಟಾಪ್ ಮಾಡಿದ್ರೆ ಕಷ್ಟ. ಅಂದ್ರೆ ನೀವು ಅದನ್ನ ನಂಬಿ ಜೀವನ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಅಳ್ಬೇಡಿ, ಆಯ್ತು. ಇಲ್ಲಿ ಶುಗರ್ ಪೇಷಂಟು, ಇವಾಗ ಸಂಜೆಗಾಂತಿ ಹಾಸ್ಪಿಟ್ಲ್ ಹೋಗಿ ಬರ್ತಾ ಇದ್ದೀನಿ. ಮನೆಯೆಲ್ಲ ಕಷ್ಟ, ಇನ್ನು ಇಟ್ಕೊಂಡು ನಾವು ಮಾಡ್ತಾ ಇರೋದು. ಇವಾಗ ಸಂಜೆಗಾಂತಿ ಹಾಸ್ಪಿಟ್ಲ್ ಹೋಗಿ ಬಂದ ಅವ್ನು ಶುಗರ್ ಪೇಷಂಟು, ಅವ್ನು ನಾನೇ ನೋಡ್ಕೋಬೇಕು. ಬೀಟ್ ಪ್ಲಸ್ ಕರ್ನಾಟಕ.